ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ ಸ್ವಾಗತ. ಮೊನ್ನೆ ನಾವು ಪರಿವರ್ತನೆ ಎಂಬ ಅಕಾಡೆಮಿ ಒಂದು ಯೂಟ್ಯೂಬ್ ಚಾನಲ್ ತೆಗೆದಿದ್ವಿ. ಆ ಚಾನಲ್ದೊಳಗೆ ನಾವು ಇತಿಹಾಸದ ಪರಿಚಯ ಮತ್ತು ಶಿಲಾಯುಗದ ಕುರಿತು ಒಂದು ಪಾಠ ಮಾಡಿದ್ವಿ. ಅದೆಲ್ಲರಿಗೂ ತಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನೋಡಿರಿ, ಅದಕ್ಕೆ ಲೈಕ್ ಮಾಡಿರಿ. ತಮಗೆಲ್ಲರಿಗೂ ಧನ್ಯವಾದ ಹೇಳ್ತಾ, ವಿದ್ಯಾರ್ಥಿಗಳೇ, ಇವತ್ತಿನ ಅವಧಿಯೊಳಗೆ ನಾವು ಏನು ಮಾಡಬೇಕು ಅಂದ್ರೆ ಈ ಸಿಂಧೂ ನಾಗರಿಕತೆಯ ಕುರಿತು, ಶಿಲಾಯುಗದ ಜನರು ಅಂದ್ರೆ ಹಳೆಯ ಶಿಲಾಯುಗ, ಮಧ್ಯಶಿಲಾಯುಗ ಮತ್ತು ನವಶಿಲಾಯುಗ, ಈ ಜನರು ಹೆಂಗ ಹಂತವಾಗಿ ಬೆಳ್ಕೊಂತ ಬಂದ್ರ ಈ ನಾಗರಿಕತೆಯಡಿಗೆ ಕಾಲಿಡ್ತಾರ ಅನ್ನುವುದನ್ನ, ಈ ಸಿಂಧೂ ನಾಗರಿಕತೆ ಯಾವ ರೀತಿ ಭಾರತ ದೇಶದೊಳಗೆ ಉತ್ಖನನ ಮಾಡುವುದರ ಮುಖಾಂತರ ಶಕ್ತಿ ಎಂಬುದನ್ನ ನಾವು ಈ ತರಗತಿಯೊಳಗೆ ತಿಳ್ಕೊಂಡು ಗೊತ್ತೈತ್ರಿ. ಹಂಗಾದ್ರೆ ಸಿಂಧೂ ನಾಗರಿಕತೆ ಯಾವ ನಾಗರಿಕತೆ? ಸಿಂಧೂ ನಾಗರಿಕತೆ. ಇದಕ್ಕೆ ಏನೇನಂತ ಕರೀತಾರ ಅಂದ್ರ ಇನ್ನೊಂದಿಷ್ಟು ಹೆಸರಿಂದ ಕರೀತಾರ. ಒಂದ ಹರಪ್ಪ ನಾಗರಿಕತೆ. ಯಾವ್ದ? ಹರಪ್ಪ ನಾಗರಿಕತೆ. ಇದೇ ಸಿಂಧೂ ನಾಗರಿಕತೆಗೆ ಹರಪ್ಪ ನಾಗರಿಕತೆ ಎಂದು ಕೂಡ ಕರೀತಾರ. ಮತ್ತೊಂದೇನ? ಇಂಡೋ ಸುಮೇರಿಯನ್ ನಾಗರಿಕತೆ. ಯಾವ್ದ? ಇಂಡೋ ಸುಮೇರಿಯನ್. ಯಾವ್ದ? ಇಂಡೋ ಸುಮೇರಿಯನ್ ನಾಗರಿಕತೆ. ಇಂಡೋ ಸುಮೇರಿಯನ್ನರ ನಾಗರಿಕತೆ. ಈ ಮೂರು ಹೆಸರಿನಿಂದ ಹರಪ್ಪ ನಾಗರಿಕತೆ ಎಂದು ಕೂಡ ಕರೀತಾರೆ ಮತ್ತು ಇಂಡೋ ಸುಮೇರಿಯನ್ ನಾಗರಿಕತೆ ಎಂದು ಕರೀತಾರೆ. ಸಿಂಧೂ ನಾಗರಿಕತೆಯನ್ನು ಉತ್ಖನನ ಮಾಡಬೇಕಾದ್ರೆ ಕ್ರಿಸ್ತ ಶಕ ಎಷ್ಟ? 1856 ಒಳಗ ಜಾನ್ ಬರ್ಲೋ. ಯಾರ? ಕ್ರಿಸ್ತ ಶಕ 1856 ಒಳಗ ಜಾನ್ ಬರ್ಲೋ. ಯಾರ? ಜಾನ್ ಬರ್ಲೋ ಮತ್ತು ವಿಲಿಯಂ ಬರ್ಲೋ. ಯಾರ? ಜಾನ್ ಬರ್ಲೋ ಮತ್ತು ವಿಲಿಯಂ ಬರ್ಲೋ ಅವರು ಏನ್ ಮಾಡ್ತಾರಪ್ಪ ಅಂದ್ರ ಸಿಂಧೂ ನಾಗರಿಕತೆಯ ಕುರಿತು ಉತ್ಖನನ ಮಾಡಂಗಿಲ್ರಿ. ಉತ್ಖನನ ಮಾಡಂಗಿಲ್ಲ. ಏನ್ ಮಾಡ್ತಾರಪ್ಪ ಅಂದ್ರ ಈ ಕರಾಚಿಯಿಂದ, ಎಲ್ಲಿಂದ್ರ? ಕರಾಚಿಯಿಂದ ಇದಕ್ಕೆ ಲಾಹೋರ್ನವರೆಗೆ ಒಂದು ರೈಲು ಮಾರ್ಗವನ್ನು ಹಾಕಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಸಿಂಧೂ ನಾಗರಿಕತೆ ಕಂಡುಹಿಡಿಯುವ ಮುಂಚಿತವಾಗಿ ಕ್ರಿಸ್ತ ಶಕ 1856 ಒಳಗ ಜಾನ್ ಬರ್ಲೋ ಮತ್ತು ವಿಲಿಯಂ ಬರ್ಲೋ ಬರ್ಲೋ ಏನ್ ಮಾಡ್ತಾರಪ್ಪ ಅಂದ್ರ ಕರಾಚಿಯಿಂದ, ಈಗಿನ ಪಾಕಿಸ್ತಾನದೊಳಗೆ ಐತಿ ಕರಾಚಿ ಮತ್ತು ಲಾಹೋರ, ಈ ಕರಾಚಿಯಿಂದ ಲಾಹೋರ್ನವರೆಗೆ ಏನ್ ಮಾಡ್ತಿರ್ತಾರೋ ರೈಲು ಮಾರ್ಗವನ್ನು ಹಾಕ್ತಿರ್ತಾರೆ. ಈ ವಿಶೇಷವಾಗಿ ರೈಲು ಮಾರ್ಗವನ್ನು ಹಾಕುವ ಸಂದರ್ಭದೊಳಗೆ ಏನಾಗ್ತೈತಿ, ಜಾನ್ ಬರ್ಲೋಗ ಮತ್ತು ವಿಲಿಯಂ ಬರ್ಲೋ ಅವರಿಗೆ ಒಂದಿಷ್ಟು ಇಟ್ಟಿಗೆಗಳು ಸಿಗ್ತಾವ, ಅವಶೇಷಗಳು ಸಿಗ್ತಾವ. ಈ ಅವಶೇಷಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರ ಅವರ ನೋಡ್ಬಿಡ್ತಾರ. ನೋಡಿ ಇದು ಯಾವುದೋ ಒಂದು ನಾಗರಿಕತೆಗೆ ಸಂಬಂಧಪಟ್ಟಂಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ದೇವಾಲಯ ಇರ್ಬೋದು. ಹಿಂಗ ಭಾವಿಸಿ ಏನ್ ಮಾಡ್ತಾರಪ್ಪ ಅಂದ್ರ ಆ ಸಿಕ್ಕಂತ ಇಟ್ಟಿಗೆಗಳನ್ನ ಅಲ್ಲಿ ರೈಲ್ವೆ ಹಳಿಗೆ ಬಳಸ್ಕೊಂಡು ಅವರು ಸುಮ್ಮನೆ ಆಗಿಬಿಡ್ತಾರೆ. ಯಾರ? ಜಾನ್ ಬರ್ಲೋ ಮತ್ತು ವಿಲಿಯಂ ಬರ್ಲೋ. ಇದಾದ ನಂತರ 1861ರಾಗ, ಎಷ್ಟರಾಗ? 1861ರಾಗ ಭಾರತೀಯ ಪುರಾತತ್ವ ಇಲಾಖೆ ಸ್ಥಾಪನೆ ಆಗ್ತದ. ಏನಾಗ್ತದ? ಭಾರತೀಯ ಪುರಾತತ್ವ ಇಲಾಖೆ. ಭಾರತೀಯ ಪುರಾತತ್ವ ಇಲಾಖೆ. ಈ ಭಾರತೀಯ ಪುರಾತತ್ವ ಇಲಾಖೆಯ ಮೊದಲ ನಿರ್ದೇಶಕರು ಯಾರಪ್ಪ ಅಂದ್ರ ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್. ಯಾರ? ಭಾರತೀಯ ಪುರಾತತ್ವ ಇಲಾಖೆ ಸ್ಥಾಪನೆ ಆಗ್ತದ. ಇದರ ನಿರ್ದೇಶಕರು ಯಾರಪ್ಪ ಅಂದ್ರ ಅಲೆಕ್ಸಾಂಡರ್. ಯಾರ? ನೆನಪಿಟ್ಕೋರ? ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್. ಯಾರ? ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್. ರಾಗ ಭಾರತೀಯ ಪುರಾತತ್ವ ಇಲಾಖೆ ಸ್ಥಾಪನೆ ಆಗ್ತದ. ಅದರ ನಿರ್ದೇಶಕರು ಯಾರಪ್ಪ ಅಂದ್ರೆ ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಅವರ ಆಗ್ತಾರೆ. ಈ ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಭಾರತೀಯ ಪುರಾತತ್ವ ಇಲಾಖೆಯ ಮುಖಾಂತರ ಅವಶೇಷಗಳನ್ನ ಅವಶೇಷಗಳು ಎಲ್ಲಿ ಸಿಕ್ಕಾವಲ್ಲ ಅಲ್ಲಿ ಉತ್ಖನನಗಳನ್ನ ಮಾಡಕ್ ಪ್ರಾರಂಭ ಮಾಡ್ತಾನ. ಇವನಿಗೆ ಬ್ರಿಟಿಷರು ಏನ್ ಮಾಡ್ತಾರ? ಧನ ಸಹಾಯ ನಿಲ್ಲಿಸ್ಬಿಡ್ತಾರ. 1861ರಲ್ಲಿ ಸ್ಥಾಪನೆಯಾದ ಭಾರತೀಯ ಪುರಾತತ್ವ ಇಲಾಖೆಗೆ ಧನ ಸಹಾಯ ನಿಲ್ಲಿಸಿದ್ರಿಂದ 1888ರಲ್ಲಿ ಈ ಪುರಾತತ್ವ ಇಲಾಖೆ ಏನಾಗ್ತದ? ಬಂದಾಯ್ತು. ಮುಂದೆ ಹಂಗಾರ ಇನ್ನು ಕ್ವಶನ್ ಕೇಳ್ಬೋದು, ಭಾರತೀಯ ಪುರಾತತ್ವ ಇಲಾಖೆಯ ಪಿತಾಮಹ ಯಾರು ಕೇಳಿದ್ರೆ ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಅಂತ ಹಾಕ್ಬೋದು. ಗೊತ್ತಾಯ್ತಲ್ಲ? ಹಂಗಾದ್ರೆ 1904ರಲ್ಲಿ, ಎಷ್ಟ್ರಾಗ? 1904ರಲ್ಲಿ ನೆನಪಿಟ್ಕೊಳ್ಳಿ, ಇದು ಮೇನ್ ಇಂಪಾರ್ಟೆಂಟ್. 1904ರಲ್ಲಿ ಮತ್ತೆ ಭಾರತೀಯ ಪುರಾತತ್ವ ಇಲಾಖೆಯನ್ನ ಲಾರ್ಡ್ ಕರ್ಜನ್, ಯಾರ? ಲಾರ್ಡ್ ಕರ್ಜನ್ ಸ್ಥಾಪನೆ ಮಾಡ್ತಾನ. ಯಾರು ಮಾಡ್ತಾರೆ? ಲಾರ್ಡ್ ಕರ್ಜನ್. ಈ ಲಾರ್ಡ್ ಕರ್ಜನ್ ಭಾರತದ ವೈಸ್ರಾಯ್ ಆಗಿರ್ತಾನ. ಭಾರತೀಯ ಪುರಾತತ್ವ ಇಲಾಖೆ ಸ್ಥಾಪನೆ ಮಾಡ್ತಾರ. ಇದರ ನಿರ್ದೇಶಕರನ್ನ ಯಾರು ಮಾಡ್ತಾರಪ್ಪ ಅಂದ್ರೆ ಸರ್ ಜಾನ್ ಮಾರ್ಷಲ್. ಯಾರ? ಸರ್ ಜಾನ್ ಮಾರ್ಷಲ್. 1904ರಲ್ಲಿ ಲಾರ್ಡ್ ಕರ್ಜನ್ ಏನ್ ಮಾಡ್ತಾನ? ಮತ್ತೆ ಭಾರತೀಯ ಪುರಾತತ್ವ ಇಲಾಖೆಯನ್ನು ಸ್ಥಾಪನೆ ಮಾಡ್ತಾನ. ಇದರದ ನಿರ್ದೇಶಕರು ಯಾರಪ್ಪ ಅಂದ್ರ ಸರ್ ಜಾನ್ ಮಾರ್ಷಲ್ ಅವರು ಮಾಡ್ತಾನ. ಈ ನಿರ್ದೇಶಕರನ್ನ ಮಾಡಿಸೋದ್ರಿಂದ ಇದಷ್ಟೇ ಅಲ್ಲದ ಅದಕ್ಕೆ ಏನ್ ಮಾಡ್ತಾನ? ಈ ಇಲಾಖೆಗೆ ಧನ ಸಹಾಯ ನೀಡಿ ಇದನ್ನ ಏನ್ ಮಾಡ್ತಾನಪ್ಪ ಅಂದ್ರ ನೀವು ಉತ್ಖನನ ಮಾಡ್ರಿ. ಭಾರತದೊಳಗ ಹಲವಾರು ಅವಶೇಷಗಳದಾವ.
ಹಲವಾರು ದೇವಾಲಯಗಳದಾವ. ಅಲ್ಲಿ ಯಾವ್ದಾದ್ರು ಪುರಾತನ ದೇವಾಲಯ ಸಿಕ್ಕರೆ ಅಲ್ಲಿ ನೀವೇನ್ ಮಾಡ್ರಿ ಸಂಶೋಧನೆ ಕೈಗೊಳ್ರಿ, ಉತ್ಖನನ ಮಾಡ್ರಿ, ತುಗಿರುವ ಅನೇಕ ಅಂಶಗಳು ನೀವೇನ್ ಮಾಡ್ರಿ ಹೊರಗೆ ತೆಗೆದು ತೋರಿಸ್ರಿ. ಇದೇ ಉದ್ದೇಶ ಇಟ್ಕೊಂಡ ಕ್ರಿಸ್ತ ಶಕ 1921 ಎಷ್ಟರೊಳಗ 1921 1921 ಯಾರಪ್ಪ ಅಂದ್ರ ದಯಾರಾಮ್ ಸಹಾನಿ. ಯಾರ? ದಯಾರಾಮ್ ಸಹಾನಿ. 1921 ದಯಾರಾಮ್ ಸಹಾನಿ ಹರಪ್ಪ ಎಂಬ ನೆಲೆಯನ್ನು ಕಂಡುಹಿಡಿತಾನ. ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಂಗ ಹರಪ್ಪ ಎಂಬ ನೆಲೆಯನ್ನು ಯಾರು ಕಂಡುಹಿಡಿತಾರ? ದಯಾರಾಮ್ ಸಹಾನಿ ಕಂಡುಹಿಡಿತಾನ. ಇದೇ ಹಾದಿಯಲ್ಲಿ ಮುಂದುವರೆದು 1922 ಎಷ್ಟರಲ್ಲಿ 1922 ಆರ್ ಡಿ ಬ್ಯಾನರ್ಜಿ. ಯಾರ? ಆರ್ ಡಿ ಬ್ಯಾನರ್ಜಿ. ಈ ಆರ್ ಡಿ ಬ್ಯಾನರ್ಜಿ ಏನ್ ಮಾಡ್ತಾನಪ್ಪ ಅಂದ್ರೆ ಮೆಹಜೋದಾರೋ. ಯಾವ್ದಾರೋ? ಮೆಹಜೋದಾರೋ. ಈ ಮೆಹಜೋದಾರೋ ಎಂಬ ನಗರವನ್ನು ಕಂಡುಹಿಡಿತಾನ. ಹಂಗಾದ್ರೆ ಸರ್ ಕೇಳಬಹುದು ಸರ್, ದಯಾರಾಮ್ ಸಹಾನಿ ಹರಪ್ಪ ನೆಲೆಯನ್ನು ಕಂಡುಹಿಡಿದ. ಎಷ್ಟರಾಗ ಕಂಡುಹಿಡಿದ ಅಂದ್ರೆ 1921. ಆರ್ ಡಿ ಬ್ಯಾನರ್ಜಿ ಮೆಹಜೋದಾರೋ ನಗರವನ್ನು ಕಂಡುಹಿಡಿದ. ಎಷ್ಟರಾಗ? 1922. ಸರ್ ಹರಪ್ಪ ಎಂಬ ನೆಲೆ ಎಲ್ಲಿ ಕಂಡು ಬರ್ತದ? ಈಗಿನ ಪಾಕಿಸ್ತಾನದ. ಎಲ್ಲಿದ? ಈಗಿನ ಪಾಕಿಸ್ತಾನದ. ಈ ಪಾಕಿಸ್ತಾನದ ಮೊಂಟೆಗೋರಿ. ಯಾವ ಗೋರಿ? ಮೆಂಟೋಗೋರಿ. ಈ ಮೆಂಟೋಗೋರಿ ಪ್ರದೇಶದೊಳಗ ಯಾವ್ದು ಕಂಡು ಬರ್ತದ? ಹರಪ್ಪ ಎಂಬ ನೆಲೆ ಕಂಡು ಬರ್ತದ. ಯಾವ ನದಿ ದಂಡೆ ಮೇಲೆ ಹರಪ್ಪ ಎಂಬ ನೆಲೆ ನೆಲೆಸಿದಪ್ಪ ಅಂದ್ರೆ ರಾವಿ ನದಿ ಎಡದಂಡೆಯ ಮೇಲೆ. ಯಾವ ನದಿ? ರಾವಿ ನದಿ ದಂಡೆ ಅಂತ ಹೇಳ್ಬೇಕು. ನಿಮ್ಗೆ ಕೇಳ್ಬೋದು ಕ್ವಶನ್, GPS ಟಾರ ಅಥವಾ HS ಟಾರ ಅಥವಾ PC ಕೇಳ್ಬೋದು. ಈ ಮುಂತಾದ ಯಾವುದೇ ಒಂದು ಪರೀಕ್ಷೆ ಕೇಳ್ಬಿಟ್ರೆ ನೀವು ಹರಪ್ಪ ಎಂಬ ನೆಲೆಯು ಯಾವ ನದಿಯ ದಂಡೆಯ ಮೇಲೆ ಇತ್ತಪ್ಪ ಅಂದ್ರೆ ರಾವಿ ನದಿಯ ಎಡದಂಡೆಯ ಮೇಲೆ ಇತ್ತು. ಹಾಗಾದ್ರೆ ಮೆಹಜೋದಾರೋ ಇದು ಕೂಡ ಪಾಕಿಸ್ತಾನದ. ಎಲ್ಲಿದ? ಪಾಕಿಸ್ತಾನದ ಲಾರ್ಕಾನ್ ಜಿಲ್ಲೆಯೊಳಗೆ ಕಂಡು ಬರ್ತದ. ಎಲ್ಲಿ ಕಂಡು ಬರ್ತದ? ಲಾರ್ಕಾನ್ ಜಿಲ್ಲೆ. ಯಾವ ನದಿ ಕೇಳಿದ್ರೆ ಸಿಂಧೂ ನದಿ. ಗೊತ್ತಾಯ್ತು? ಹಂಗಾದ್ರೆ ಹರಪ್ಪ ಎಂಬ ಮೆಹಜೋದಾರೋ ನಗರವನ್ನು ಕಂಡು ಹಿಡಿತಾರ ಯಾರ? ಆರ್ ಡಿ ಬ್ಯಾನರ್ಜಿ ಮತ್ತು ದಯಾರಾಮ್ ಸಹಾನಿ ಅವರ. ಆರ್ ಡಿ ಬ್ಯಾನರ್ಜಿ ಮತ್ತು ದಯಾರಾಮ್ ಸಹಾನಿ ಅವರ ಮುಖಾಂತರ ಈ ಹರಪ್ಪ ಮತ್ತು ಮೆಹಜೋದಾರೋಗೆ ಸಂಬಂಧಪಟ್ಟಂಗೆ ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಂಗೆ ನೆಲೆಗಳು ಕಂಡು ಹಿಡಿತಾರ. ಇವನ್ನೆಲ್ಲ ತೆಗೆದುಕೊಂಡ ಕ್ರಿಸ್ತ ಶಕ ಎಷ್ಟರಾಗಪ್ಪ ಅಂದ್ರೆ 1924. ಯಾರ? ಸರ್ ಜಾನ್ ಮಾರ್ಷಲ್. ಯಾರು? ಸರ್ ಜಾನ್ ಮಾರ್ಷಲ್ ಅವ್ರು ಏನ್ ಮಾಡ್ತಾರ ಅಂದ್ರೆ 1924 ಇಲುಸ್ಟ್ರೇಟ್ ಎಂಬ ಪತ್ರಿಕೆಯನ್ನು ಲಂಡನ್ ನಗರದೊಳಗೆ ಬಿಡುಗಡೆ ಮಾಡ್ತಾರೆ. ಆ ಲಂಡನ್ ನಗರದೊಳಗೆ ಇಲುಸ್ಟ್ರೇಟ್ ಎಂಬ ಪತ್ರಿಕೆಯನ್ನು ಬಿಡುಗಡೆ ಮಾಡುವುದರ ಮುಖಾಂತರ ಒಳಗೆ ಏನಾಗ್ತೈತಿ? ಸಿಂಧೂ ನಾಗರಿಕತೆ ಇಡೀ ಪ್ರಪಂಚಕ್ಕೆ ಪರಿಚಯ ಆಗ್ತೈತಿ. ಹಂಗಾದ್ರೆ ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ನಾಗರಿಕತೆ, ಹಳೆಯ ನಾಗರಿಕತೆ ಯಾವಪ್ಪ ಅಂದ್ರೆ ಸಿಂಧೂ ನಾಗರಿಕತೆ. ಮೊದಲು ನಾವೆಲ್ಲ ಏನ್ ಮಾಡ್ತಿದ್ವು ಅಂದ್ರೆ ಭಾರತೀಯ ಇತಿಹಾಸವನ್ನು ದ್ರಾವಿಡರು, ಆರ್ಯನರು ಅಥವಾ ವೈದಿಕ ನಾಗರಿಕತೆಯಿಂದ ಓದ್ಕೊಂಡು ಹೇಳ್ತಿದ್ವು. ಯಾವಾಗ ಆರ್ ಡಿ ಬ್ಯಾನರ್ಜಿ ಮತ್ತು ದಯಾರಾಮ್ ಸಹಾನಿ, ಸರ್ ಜಾನ್ ಮಾರ್ಷಲ್ ಅವರ ಪ್ರಯತ್ನದಿಂದ ಸಿಂಧೂ ನಾಗರಿಕತೆ ಲಂಡನ್ ನಗರದೊಳಗೆ ಇಲುಸ್ಟ್ರೇಟ್ ಎಂಬ ಪತ್ರಿಕೆಯಲ್ಲಿ ಹೊಡೆಯಿತು. ಭಾರತದ ಇತಿಹಾಸ 3000 ವರ್ಷಗಳ ಹಿಂದೆ ಹೋಯ್ತು. ಎಷ್ಟು ಸಾವಿರ? 3000 ವರ್ಷಗಳ ಹಿಂದೆ. ಕ್ರಿಸ್ತ ಪೂರ್ವ ನೆನಪಿಟ್ಕೋರಿ. ಈ ಕ್ರಿಸ್ತ ಪೂರ್ವ 3000 ವರ್ಷಗಳ ಹಿಂದೆ ಏನಾಯ್ತು? ಭಾರತದ ಇತಿಹಾಸ ಹೋಗ್ತದೆ. ಗೊತ್ತಾಯ್ತಲ್ವ? ಹಂಗಂದ್ರೆ ಸಿಂಧೂ ನಾಗರಿಕತೆ ಹಿನ್ನೆಲೆ ಅಂತ ಬಂದ್ರೆ ನಾವ್ ಏನಿಲ್ರಿ, ಸಿಂಧೂ ನಾಗರಿಕತೆಗೆ ಹರಪ್ಪ ನಾಗರಿಕತೆ ಅಂತ ಕರೀತಾರ, ಇಂಡೋ ಸುಮೇರಿಯನ್ ನಾಗರಿಕತೆ ಅಂತ ಕರೀತಾರ, ಕಂಚಿನ ಯುಗದ ನಾಗರಿಕತೆ ಅಂತ ಕರೀತಾರ. ಸಿಂಧೂ ನಾಗರಿಕತೆಯೊಳಗ ಕಬ್ಬಿಣದ ಪರಿಚಯ ಇರಲಿಲ್ಲ. ಗೊತ್ತಾಯ್ತು? ಕಬ್ಬಿಣದ ಪರಿಚಯ ಇರಲಿಲ್ಲ. ಅಲ್ಲಿ ಕಂಚಿನ ತಾಮ್ರದ ಬಗ್ಗೆ ಪರಿಚಯ ಇತ್ತು ಸಿಂಧೂ ನಾಗರಿಕತೆ ಜನರಿಗೆ. ಹಂಗಾದ್ರೆ ಸಿಂಧೂ ನಾಗರಿಕತೆಯ ಸಮಕಾಲೀನ ನಾಗರಿಕತೆಗಳು ಯಾವಪ್ಪ ಅಂದ್ರೆ ಒಂದು ಈಜಿಪ್ಟ್ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ. ಇವ ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಂಗ ಅಥವಾ ಅದೇ ಕಾಲಗಣನೆ ಒಳಗೆ ಇದ್ದಂತ ನಾಗರಿಕತೆಗಳು. ಗೊತ್ತಾಯ್ತಲ್ವ? ಹಂಗಾದ್ರೆ 3000 ವರ್ಷಗಳ ಹಿಂದೆ ಸಿಂಧೂ ನಾಗರಿಕತೆ ಹೋಗ್ತದ. ಇದಷ್ಟಾದ ತಕ್ಷಣ ನಾವು ಸಿಂಧೂ ನಾಗರಿಕತೆ ವ್ಯಾಪ್ತಿಯನ್ನು ನೋಡೋಣ ವಿದ್ಯಾರ್ಥಿಗಳು. ಏನ್ ನೋಡಿದ್ರಿ? ಸಿಂಧೂ ನಾಗರಿಕತೆ ವ್ಯಾಪ್ತಿ. ಸಿಂಧೂ ನಾಗರಿಕತೆ ಎಲ್ಲಿಂದ್ರೆ ಎಲ್ಲಿ ತನಕ ಹಬ್ಬಿತ್ತು, ಹಂಗಾದ್ರೆ ಸಿಂಧೂ ನಾಗರಿಕತೆ ವಿಸ್ತೀರ್ಣ ಎಷ್ಟ, ಇವೆಲ್ಲ ಏನ್ ಮಾಡೋದ್ರಿ ಈ ವ್ಯಾಪ್ತಿಯೊಳಗೆ ನೋಡ್ಕೊಂಡು ಹೋಗ್ಕೊಂಡ್ರಿ. ಇದು ಅರ್ಥ ಆಯ್ತಲ್ಲ ನೀವು? ಇದೆಲ್ಲ ಅರ್ಥ ಮಾಡ್ಕೋ ಪ್ರಯತ್ನ ಮಾಡಿ. ಹಂಗಾದ್ರೆ ವಿದ್ಯಾರ್ಥಿಗಳೇ, ಸಿಂಧೂ ನಾಗರಿಕತೆ ವ್ಯಾಪ್ತಿ ಎಷ್ಟಪ್ಪ? ಸಿಂಧೂ ನಾಗರಿಕತೆ ವ್ಯಾಪ್ತಿ ಎಷ್ಟಪ್ಪ ಅಂದ್ರೆ ಇಲ್ಲಿ ನೋಡ್ರೆ, ಜಮ್ಮು ಕಾಶ್ಮೀರದೊಳಗ ಮಾಂಡು ಎಂಬ ಪ್ರದೇಶ ಬರ್ತದೆ. ಯಾವ್ದ? ಮಾಂಡು ಎಂಬ ಪ್ರದೇಶ. ಈ ಜಮ್ಮು ಕಾಶ್ಮೀರದ ಮಾಂಡು ಎಂಬ ಪ್ರದೇಶದಿಂದ ಇಲ್ಲಿ ಇದು ಉತ್ತರದೊಳಗ. ಗೊತ್ತಾಯ್ತಲ್ವಾ? ಹಂಗಾದ್ರೆ ದಕ್ಷಿಣದೊಳಗ ಮಹಾರಾಷ್ಟ್ರದ ದೈಲಾಬಾದ್. ಯಾವ? ಮಹಾರಾಷ್ಟ್ರದ ದೈಲಾಬಾದ್. ಉತ್ತರದೊಳಗ ಜಮ್ಮು ಕಾಶ್ಮೀರದ ಮಾಂಡುವ ಹಿಡ್ಕೊಂಡ ದಕ್ಷಿಣದೊಳಗ ಮಹಾರಾಷ್ಟ್ರದ ದೈಲಾಬಾದ್. ಪೂರ್ವದೊಳಗ ಉತ್ತರ ಪ್ರದೇಶದ ಅಲಂಗಿರಪುರ. ಯಾವ ಪುರ? ಉತ್ತರ ಪ್ರದೇಶದ ಅಲಂಗಿರಪುರ. ಹಂಗಂದ್ರ ಈ ವಾಯವ್ಯ ಭಾಗದೊಳಗೆ ತಿಳ್ಕೊಂಡ್ರೆ ಬಲೂಚಿಸ್ತಾನದ ಸೂಕ್ತ ಜಂಡರ್.
ಯಾವ ಜೆಂಡರ್? ಸೂಕ್ತ ಜೆಂಡರ್. ಇದು ಏನಾಗಿತ್ತಪ್ಪ ಅಂದ್ರೆ ಸಿಂಧೂ ನಾಗರಿಕತೆ ವ್ಯಾಪ್ತಿ ಆಗಿತ್ತು. ಹಂಗಾರೆ ಸಿಂಧೂ ನಾಗರಿಕತೆ ವಿಸ್ತೀರ್ಣ ಎಷ್ಟಪ್ಪ ಅಂದ್ರೆ 12,99,600 ಚದರ ಕಿಲೋಮೀಟರ್. ಎಷ್ಟು? 12,99,600 ಚದರ ಕಿಲೋಮೀಟರ್ ಅಷ್ಟು ಏನಾಗಿತ್ತು? ಸಿಂಧೂ ನಾಗರಿಕತೆ ವ್ಯಾಪ್ತಿ ಆಗಿತ್ತು. ಗೊತ್ತಾಯ್ತಲ್ವ? ಹಂಗಾದ್ರೆ ಸಿಂಧೂ ನಾಗರಿಕತೆ ಲಕ್ಷಣಗಳು. ಸಿಂಧೂ ನಾಗರಿಕತೆ ಸ್ಥಾಪನೆ ಹಿನ್ನೆಲೆ ನೋಡಿ, ಸಿಂಧೂ ನಾಗರಿಕತೆ ವ್ಯಾಪ್ತಿ ನೋಡ್ಕೊಂಡ್ ಬಂದಿವಿ. ಹಂಗಾದ್ರೆ ಸಿಂಧೂ ನಾಗರಿಕತೆಯ ಹಿನ್ನೆಲೆ ಅಂದ್ರೆ ಸಿಂಧೂ ನಾಗರಿಕತೆಯ ಲಕ್ಷಣಗಳು ಏನೇನಿದ್ದು ಅದನ್ನು ನೋಡ್ಕೊಂತ ಬರೋಣ. ಗೊತ್ತಾಯ್ತಲ್ವ? ಹಂಗಾದ್ರೆ ಸಿಂಧೂ ನಾಗರಿಕತೆಯ ಲಕ್ಷಣಗಳು ಏನಿದ್ದಪ್ಪ ಅಂದ್ರೆ ಇಲ್ಲಿ ನೋಡ್ರೆ, ಸಿಂಧೂ ನಾಗರಿಕತೆ ಉತ್ಕೃಷ್ಟವಾದಂತ ನಗರ ಯೋಜನೆ ಇತ್ತು. ಅವ್ರು ಏನ್ ಮಾಡ್ತದಪ್ಪ ಅಂದ್ರ ಪೂರ್ವ ಯೋಜಿತ ನಗರ ಯೋಜನೆ, ಉತ್ಕೃಷ್ಟವಾದಂತ ಸಾಮಾಜಿಕ ಜೀವನ ನಡೆಸ್ತಿದ್ರು, ಉತ್ಕೃಷ್ಟವಾದಂತ ಧಾರ್ಮಿಕ ಜೀವನ ಇತ್ತು. ಎಲ್ಲ ಸ್ತ್ರೀಯರು ಸೌಂದರ್ಯ ವರ್ಧಕಗಳನ್ನು ಬಳಸ್ತಿದ್ರು. ಹಂಗಾದ್ರೆ ಅವರ ಲಕ್ಷಣಗಳೇನ? ಈ ನಾಗರಿಕತೆಯ ಲಕ್ಷಣಗಳನ್ನು ನೋಡ್ಕೊಂಡು ಬಂದ್ರೆ ಒಂದೇ ಲಕ್ಷಣ ಯಾವ್ದಪ್ಪ ಅಂದ್ರೆ ನಗರ ಯೋಜನೆ. ಯಾವ್ದ? ನಗರ ಯೋಜನೆ. ನಗರ ಯೋಜನೆ ಒಳಗೆ ಮೊದಲನೇದು ಯಾವ್ದ? ರಸ್ತೆಗಳು. ಯಾವ್ದ? ರಸ್ತೆಗಳು. ಸಿಂಧೂ ನಾಗರಿಕತೆಯ ರಸ್ತೆಗಳು ವಿಶಾಲವಾದದ್ದು ಮತ್ತು ನೇರವಾಗಿತ್ತು. ಸಿಂಧೂ ನಾಗರಿಕತೆಯ ಲಕ್ಷ್ಯಗಳು 32 ರಸ್ತೆಗಳು 32 ಅಡಿಗಳಷ್ಟು ಉದ್ದವಾಗಿತ್ತು, ಅಗಲವಾಗಿತ್ತು. ಅಡಿಗಳಷ್ಟು ಅಗಲವಾಗಿತ್ತು. ಸಿಂಧೂ ನಾಗರಿಕತೆಯ ರಸ್ತೆಗಳು 32 ಅಡಿಗಳಷ್ಟು ಅಗಲವಾಗಿತ್ತು. 7 ಬಂಡಿಗಳನ್ನ ನಾವು ತೆಗೆದುಕೊಂಡು ಹೋದ್ರೆ ಒಮ್ಮೆಗೆ ಹೋಗ್ಬಿಡ್ತಿತ್ತು. ನಮ್ಮ ರಸ್ತೆ ನೋಡ್ರಿ ನೀವು ಹೆಂಗದವು. ನಮ್ಮ ರಸ್ತೆ ಒಳಗೆ ಒಂದೆರಡು ಟ್ರ್ಯಾಕ್ಟರ್ ಹೋದ್ರನ ಆಯ್ತು, ಟ್ರಾಫಿಕ್ ಜಾಮ್ ಬಂದ ಬಿರ್ರತ್ತು ಪೀಕ ಹೊಡ್ಕೊತ ಬಂದ ಪೊಲೀಸ್. ಆದ್ರೆ ಸಿಂಧೂ ನಾಗರಿಕತೆ ಹಂಗಿರ್ಲಿಲ್ರಿ. 30 ಅಡಿಗಳಷ್ಟು ಅಗಲವಾದ ರಸ್ತೆಗಳು ಇತ್ತು. ಲಂಬ ಕೋನವ ಆಕಾರವಾದಂತ ರಸ್ತೆಗಳಿತ್ತು. ಈ ರಸ್ತೆ ಒಳಗ ಇಲ್ಲಿ ನೋಡ್ರೆ ಹಿಂಗ ರಸ್ತೆ ಇತ್ತಂದ್ರ ಈ ರಸ್ತೆಯ ಬದಿಯಲ್ಲಿ ಮನೆಗಳು ಇರ್ತಿದ್ವು. ಈ ರಸ್ತೆಯ ಬದಿಯಲ್ಲಿ ಏನಿರ್ತಿದ್ವು? ಮನೆಗಳು ಇರ್ತಿದ್ವು. ವಿಶಾಲವಾದಂತ ರಸ್ತೆ, ನೇರವಾದಂತ ರಸ್ತೆ. ಈ ರಸ್ತೆಯ ಬದಿಯಲ್ಲಿ ಮನೆಗಳು ಇರ್ತಿದ್ವು. ಮನೆಗಳ ಬಾಗಲ ರಸ್ತೆಯ ಕಡೆ ಇರಂಗಿಲ್ರಿ. ಸಿಂಧೂ ನಾಗರಿಕತೆ ಒಳಗೆ ನಮ್ಮ ಬಾಗಲ ಯಾವ ಕಡೆ ಇರ್ತಾವೋ ರಸ್ತೆ ಕಡೆನೇ ಬೇಕು ನಮ್ದು. ಯಾಕಂದ್ರೆ ರಸ್ತೆ ಮನೆ ಕೆಳಗೆ ಕಾಲಕ್ಕೆ ಮನ್ಯಾಗ ಇಡುತ್ತೆ ನಾವು ಕಾಲ. ಹಿಂಗ ನಮ್ಮ ಜನ. ಆದ್ರೆ ಸಿಂಧೂ ನಾಗರಿಕತೆ ಎಷ್ಟು ತಲೆ ಓಡಿಸಿರಪ್ಪ ಅಂದ್ರೆ ರಸ್ತೆಯ ಕಡೆ ಮನೆ ಬಾಗಲಿಲ್ಲ ಈ ಕಡೆ ಇರ್ತಿದ್ರು. ಯಾವ ಕಡೆ? ಯಾಕಂದ್ರೆ ರಸ್ತೆಯ ಮೇಲಿನ ಧೂಳ ಮನೆ ಒಳಗೆ ಹೋಗ್ಬಾರ್ದಂತ. ಮನೆಗಳಿಗೆ ಕಿಟಕಿಗಳು ಇರ್ತದ್ದು. ಯಾಕ? ಒಳಗೆ ಗಾಳಿ ಬರಾಕ. ಮನೆ ಒಳಗೆ ಶೌಚಾಲಯ ವ್ಯವಸ್ಥೆ ಇರ್ತದೆ. ನಮ್ಮ ಭಾರತ ದೇಶದೊಳಗ ಈಗ ನಾವು ಸದ್ಯದೊಳಗೆ ಶೌಚಾಲಯ ಸರ್ಕಾರದವರು ಒಂದಿಷ್ಟು ಇದನ್ನ ಮಾಡೋದ್ರಿಂದ ಶೌಚಾಲಯ ಕಟ್ಸ್ಕೊಂತೀವಿ. ಗೊತ್ತಾಯ್ತಲ್ವ? ಆದ್ರೆ ಅವಾಗಿನ ಕಾಲದ ಕ್ರಿಸ್ತಪೂರ್ವ 3000 ವರ್ಷಗಳ ಹಿಂದಷ್ಟೇ ಸಿಂಧೂ ನಾಗರಿಕತೆ ಮನೆ ಒಳಗ ಶೌಚ ಗೃಹಗಳಿತ್ತು, ಶೌಚಾಲಯಗಳಿತ್ತು, ಸ್ನಾನದ ಕೊಳಗಳಿತ್ತು. ಗೊತ್ತಾಯ್ತಲ್ವ? ಯಾವಾಗ ರಸ್ತೆಯ ಪಕ್ಕದಲ್ಲಿ ಏನ್ ಮಾಡ್ತಿದ್ರು? ರಸ್ತೆಯ ಬದಿಯಲ್ಲಿ ಅವ್ರ ಬಾಗಲ ಬಿಡಂಗಿಲ್ಲ. ಯಾಕ? ರಸ್ತೆಯ ಧೂಳ ನಮ್ಮ ಮನೆ ಒಳಗೆ ಬರ್ತದಂತ ಮನವರಿಕೆ ಅವ್ರಿಗಿತ್ತು. ಯಾರಿಗೆ? ಸಿಂಧೂ ನಾಗರಿಕತೆ ಜನರಿಗೆ. ಹಂಗಾದ್ರೆ ರಸ್ತೆಗಳು ಏನಿದ್ದು 30 ಅಡಿಗಳಷ್ಟು ಅಗಲವಾಗಿ ದೊಡ್ಡ ರಸ್ತೆಗಳಿದ್ದು. ಇನ್ನು ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ರಸ್ತೆಗಳು ಎಷ್ಟಿದ್ದಪ್ಪ ಅಂದ್ರೆ 10 ರಿಂದ 12 ಅಡಿಗಳಷ್ಟು ರಸ್ತೆಗಳು ಇರ್ತಿತ್ತು. ಇನ್ನು ನಾವು ರಸ್ತೆಗಳನ್ನು ಬಿಟ್ರೆ ಚರಂಡಿ ವ್ಯವಸ್ಥೆ. ಯಾವ ವ್ಯವಸ್ಥೆ? ಚರಂಡಿ ವ್ಯವಸ್ಥೆ. ಸಿಂಧೂ ನಾಗರಿಕತೆ ಜನರು ರಸ್ತೆಯ ಪಕ್ಕದಲ್ಲಿ ಮನೆಗಳಿಗೆ ಸಂಪರ್ಕ ಒದಗಿಸುವಂತ ಸಣ್ಣ 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 ಚರಂಡಿಗಳನ್ನು ಮಾಡ್ತಿದ್ರು. ಈ ಚರಂಡಿ ಆಳ ಎಷ್ಟಪ್ಪ ಅಂದ್ರೆ 1 ರಿಂದ 2 ಅಡಿಗಳಷ್ಟು ಆಳ. ಗೊತ್ತಾಯ್ತಲ್ವ? ಸಿಂಧೂ ನಾಗರಿಕತೆಯ ಚರಂಡಿಗಳು ಸಣ್ಣ ಸಣ್ಣ ಚರಂಡಿಗಳು ಏನ್ ಮಾಡ್ತಿದ್ವು? ಈ ಶೌಚ ಗೃಹಕ್ಕ ಈ ಮನೆಯಿಂದ ಬರುವಂತ ಕಲುಷಿತ ನೀರಿಗೆ ಏನಾಗಿದ್ದು? ಸಂಪರ್ಕ ಹೊಂದಿರ್ತಿದ್ವು. ಸಣ್ಣ ಸಣ್ಣ ಚರಂಡಿಗಳು ಏನಾಗಿದ್ದು? ಮುಂದೆ ಹೋಗಿ ದೊಡ್ಡ ಚರಂಡಿಗೆ ಕೂಡ್ಕೊಂತಿದ್ವು. ಇವೇ ಸಣ್ಣ ಸಣ್ಣ ಚರಂಡಿಗಳು ಇಲ್ಲಿ ಕಲುಷಿತ ನೀರನ್ನು ಈ ಸಣ್ಣ ಸಣ್ಣ ಚರಂಡಿಗಳ ಮುಖಾಂತರ ಹೋಗಿ ದೊಡ್ಡ ದೊಡ್ಡ ಚರಂಡಿಗಳಿಗೆ ಏನ್ ಮಾಡ್ತಿದ್ವು? ಕೂಡ್ಕೊಂತಿದ್ವು. ಹಾಗಾದ್ರೆ ಅವಾಗಿನ ಜನರಿಗೆ, ಆ ಸಿಂಧೂ ನಾಗರಿಕತೆ ಜನರಿಗೆ ದೊಡ್ಡ ದೊಡ್ಡ ಚರಂಡಿಯ ಒಳಗೆ ನೀರು ಏನಿರ್ತಿದ್ಲ ಇದು ಏನಾಕಿತ್ತು? ಕಟ್ಕೊಂಡ್ಬಿಡ್ತಿದ್ವು ಅಥವಾ ಬ್ಲಾಕ್ ಹಾಕಿತ್ತು. ಬ್ಲಾಕ್ ಆಗುವ ಸಂದರ್ಭದೊಳಗೆ ಏನಾಕಿತ್ತು? ಇಲ್ಲಿ ಮ್ಯಾನ್ ಹೋಲ್ ತಂದಿರ್ತಿತ್ತು. ಯಾಕೆ ಮ್ಯಾನ್ ಹೋಲ್ ಇರ್ತದಪ್ಪ ಅಂದ್ರ ಇಲ್ಲಿ ಬರುವಂತ ಕಲುಷಿತ ನೀರ ಇದ್ರೊಳಗೆ ಹೋಗೋದ್ರಿಂದ ಇವು ಕಟ್ಕೊತಿದ್ವು. ಅಂದ್ರೆ ಇವತ್ತನ್ನು ಸ್ವಚ್ಛ ಮಾಡಕ ಮ್ಯಾನ್ ಹೋಲ್ ಇರ್ತಿದ್ರು. ಆ ಮ್ಯಾನ್ ಹೋಲ್ ಏನ್ ಮಾಡ್ತಿದ್ರು? ಸಿಂಧೂ ನಾಗರಿಕತೆ ಜನರು ಅವಾಗ ಚರಂಡಿಗಳನ್ನ ಸ್ವಚ್ಛತಾ ಕಾರ್ಯದೊಳಗೆ ತೊಡಗ್ತಿದ್ರು. ತಿಳಕೈತ್ರಿ? ಸ್ವಚ್ಛತಾ ಕಾರ್ಯದೊಳಗೆ ತೊಡಗ್ತಿದ್ವು. ಈ ದೊಡ್ಡ ಚರಂಡಿಗಳು ಏನ್ ಮಾಡ್ತಿದ್ವು? ಮುಂದೆ ಹೋಗಿ ನದಿಗಳಿಗೆ ಕೊಡ್ಕೊತಿದ್ರು. ಇಷ್ಟೇ ನಗರ ಯೋಜನೆ ನೋಡ್ಕೊಂಡು ಎಷ್ಟು ಅದ್ಭುತವಾದಂತ ನಗರ ಯೋಜನೆ ಕಟ್ಟಾರ್ರಿ. ವಿಶಾಲವಾದಂತ ರಸ್ತೆ ಕಟ್ಟಿ ಅದ್ರ ಪಕ್ಕದಾಗ ಮನೆ ಕಟ್ಟಿ ರಸ್ತೆಯ ಕಡೆ ಮುಖ ಮಾಡ್ದಂಗೆ ಬಾಗಲ ಬಿಟ್ಟು ಒಳಗೆ ಶೌಚಗೃಹ ಮಾಡ್ಕೊಂಡು ಉನ್ನತವಾದಂತ ಜೀವನ ನಡೆಸಿದವ್ರು ಯಾರಪ್ಪ ಅಂದ್ರೆ ಸಿಂಧೂ ನಾಗರಿಕತೆ ಜನ.
ಗೊತ್ತಾಯ್ತಲ್ರಿ? ಅವ್ರು ಏನ್ ಮಾಡಿದ್ರು, ಸಣ್ಣ ಸಣ್ಣ ಚರಂಡಿಗಳ ಮುಖಾಂತರ ದೊಡ್ಡ ದೊಡ್ಡ ಚರಂಡಿಗಳು ಕೂಡ್ತಿದ್ರು, ಅಲ್ಲಿ ಮ್ಯಾನ್ಹೋಲ್ ಮಾಡ್ಕೊಂಡು ಅದರ ಸ್ವಚ್ಛತೆ ಮಾಡ್ತಿದ್ರು. ಇನ್ನ ರಸ್ತೆಗಳ ಮುಗಿತು, ಚರಂಡಿಗಳ ಮುಗಿತು, ಇನ್ನು ನಗರ ಯೋಜನೆ. ಇಲ್ಲಿ ನೋಡ್ರೆ ರಸ್ತೆಗಳ ಮುಗಿತು, ಚರಂಡಿಗಳ ಮುಗಿತು, ಇನ್ನು ಉಗ್ರಾಣಗಳು ಹೆಂಗಿದ್ದಪ್ಪ ಅಂದ್ರೆ ಹರಪ್ಪ ಎಂಬ ನಗರದ ಒಳಗ, ಯಾವ ನಗರ? ಈ ಹರಪ್ಪ ಎಂಬ ನಗರದಲ್ಲಿ ಉಗ್ರಾಣಗಳು ಸಿಕ್ಕಾವ. ಎಷ್ಟು ಉಗ್ರಾಣ ಸಿಕ್ಕಾವ? ಒಟ್ಟು 12 ಉಗ್ರಾಣಗಳು. ಉಗ್ರಾಣ ಅಂದ್ರೆ ಗೊತ್ತಾಯ್ತು, ಗೋಧಿ, ಭತ್ತ, ರಾಗಿ ಈ ಮುಂತಾದ ಪದಾರ್ಥಗಳನ್ನ ಯಾರು ಬೆಳೀತಿದ್ರಪ್ಪ ಅಂದ್ರೆ ಸಿಂಧೂ ನಾಗರಿಕತೆ ಜನರು ಬೆಳೀತಿದ್ರು. ಆ ಉಗ್ರಾಣಗಳು ಇದೊಂದ 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 ಹಿಂಗ ಈ ಕಡೆ ಆಗ ಈ ಕಡೆ ಆಗ, ಇಲ್ಲಿ 6 ಉಗ್ರಾಣ, ಈ ಕಡೆ 6 ಉಗ್ರಾಣ. ಈ ಉಗ್ರಾಣದೊಳಗೆ ಏನ್ ಮಾಡ್ತಿದ್ರು? ತಮ್ಮ ದವಸ ಧಾನ್ಯಗಳನ್ನ ಏನ್ ಮಾಡ್ತಿದ್ರು? ಸಂಗ್ರಹ ಮಾಡ್ತಿದ್ರು. ಯಾರ? ಈ ಹರಪ್ಪ ನಾಗರಿಕತೆ ಅಥವಾ ಸಿಂಧೂ ನಾಗರಿಕತೆ ಜನರು ಏನ್ ಮಾಡ್ತಿದ್ರು? ಈ 12 ಉಗ್ರಾಣಗಳಲ್ಲಿ ಸಂಗ್ರಹ ಮಾಡ್ತಿದ್ರು. ಗೊತ್ತಾಯ್ತಲ್ವಾ? ಈ ಉಗ್ರಾಣಗಳ ಉತ್ತರ ದಿಕ್ಕಿಗೆ ನದಿ ಇರ್ತಿತ್ರಿ. ಈ ಉತ್ತರ ದಿಕ್ಕಿಗೆ ಏನಿರ್ತಿತ್ತು? ನದಿ ಇರ್ತಿತ್ತು. ಯಾಕೆ ನದಿ ಇರ್ತಿತ್ತಪ್ಪ ಅಂದ್ರೆ ದೋಣಿಗಳ ಸಹಾಯದಿಂದ ತಮ್ಮ ದವಸ ಧಾನ್ಯಗಳನ್ನ ಏನ್ ಮಾಡ್ತಿದ್ರು? ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಏನ್ ಮಾಡ್ತಿದ್ರು? ಹರಪ್ಪ ನಾಗರಿಕತೆ ಜನರು ತೆಗೆದುಕೊಂಡು ಹೋಗ್ತಿದ್ರು. ಈ ಉಗ್ರಾಣದೊಳಗ ಭತ್ತದ ಇದನ್ನು ಸಿಕ್ಕಾವ, ಬೀಜಗಳು ಸಿಕ್ಕಾವ. ಈ ಉಗ್ರಾಣದೊಳಗೆ ಭತ್ತದ ಬೀಜಗಳು ಸಿಗೋದ್ರಿಂದ ನಮಗೆ ಗೊತ್ತಾಗ್ತೈತಿ ಈ ಸಿಂಧೂ ನಾಗರಿಕತೆ ಜನರ ಭತ್ತವನ್ನು ಬೆಳೀತಿದ್ರು ಅಂತ ಇದ್ರ ಮುಖಾಂತರ ನಾವು ತಿಳ್ಕೊಬಹುದು. ಗೊತ್ತಾಯ್ತು ಅಲ್ವಾ? ಒಂದು ರಸ್ತೆಗಳು ಮುಗಿತು, ನಗರ ಯೋಜನೆ ಮುಗಿತು, ಚರಂಡಿ ವ್ಯವಸ್ಥೆ ಮುಗಿತು. ಈ ರಸ್ತೆಗಳ ಪಕ್ಕದಲ್ಲಿ ಇನ್ನೊಂದು ನೆನಪಿಟ್ಟಲ್ಲ, ರಸ್ತೆಗಳ ಪಕ್ಕದಲ್ಲಿ ಬೀದಿ ದೀಪಗಳಿದ್ದು. ಗೊತ್ತಾಯ್ತಲ್ವಾ? ಹಂಗಾದ್ರೆ ಇನ್ನು ಅತಿ ಸುಂದರವಾದಂತ ಒಂದು ಹರಪ್ಪ ನಗರಕ್ಕೆ ಸಂಬಂಧಪಟ್ಟ ಒಂದು ಕಟ್ಟಡ ಸಿಕ್ಕದ. ಅದೇ ಕಟ್ಟಡ ಯಾವ್ದಪ್ಪ ಅಂದ್ರೆ ಮೊಹೆಂಜೋದಾರೋ ನಗರದಲ್ಲಿ ಇರುವಂತಹ ಒಂದು ಸ್ನಾನದ ಕೊಳ. ಯಾವ್ದ? ಸ್ನಾನದ ಕೊಳ. ಈ ಮೊಹೆಂಜೋದಾರೋ ನಗರದಲ್ಲಿ ಸಿಕ್ಕಿರುವಂತ ಸ್ನಾನದ ಕೊಳ. ಸಿಂಧೂ ನಾಗರಿಕತೆಯಲ್ಲಿ ದೊರೆತಿರುವಂತ ಅತಿ ಸುಂದರವಾದಂತ ಒಂದು ಕಟ್ಟಡ ಯಾವ್ದಪ್ಪ ಅಂದ್ರೆ ಅದೇ ಸ್ನಾನದ ಕೊಳ. ಹಂಗಂದ್ರೆ ಈ ಸ್ನಾನದ ಕೊಳವನ್ನು ಉತ್ಖನನ ಮಾಡಿದವರು ಯಾರಪ್ಪ ಅಂದ್ರೆ ಕ್ರಿಸ್ತ ಶಕ 1924ರಲ್ಲಿ ಯಾರ? ಸರ್ ಜಾನ್ ಮಾರ್ಷಲ್. ಸರ್ ಜಾನ್ ಮಾರ್ಷಲ್ ಅವರು ಏನ್ ಮಾಡ್ತಾರಂತ ಈ ಮೊಹೆಂಜೋದಾರೋ ನಗರದಲ್ಲಿ ಸ್ನಾನದ ಕೊಳವನ್ನು ಪತ್ತೆ ಹಚ್ತಾರೆ. ಎಷ್ಟ್ರಾಗ? 1924. ಪರೀಕ್ಷೆ ಒಳಗೆ ಕೇಳ್ಬೋದು. ಸ್ನಾನದ ಕೊಳವನ್ನು ಪತ್ತೆ ಹಚ್ಚಿದವ್ರು ಯಾರು ಕೇಳ್ಬೋದು? ಅಲ್ಲಿ ಇಟ್ಟಿರ್ತಾರ ಆಪ್ಷನ್ಸ್ ಏನ? ದಯಾರಾಮ್ ಸಾಹ್ನಿ, R.D. ಬ್ಯಾನರ್ಜಿ, ಸರ್ ಜಾನ್ ಮಾರ್ಷಲ್, ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್ ಅಂತ ಹಿಂಗೆ ಇಟ್ಟಿರ್ತಾನ. ಹಿಂಗೆ ಇಟ್ಟಿರ್ತಾರ. ನೀವು ಏನ್ ಮಾಡ್ತೀರಿ? ಮೊಹೆಂಜೋದಾರೋ ಎಂಬ ನಗರವನ್ನು ಯಾರು ಕಂಡಿಡಿದಾರ? ಹರಪ್ಪ ಎಂಬ ದಯಾರಾಮ್ ಸಾಹ್ನಿ ಕಂಡ, R.D. ಬ್ಯಾನರ್ಜಿ ಮೊಹೆಂಜೋದಾರೋ ಕಂಡಿಡಿದಾನ. ಹಂಗಾದ್ರೆ ಸ್ನಾನದ ಕೊಳವನ್ನು R.D. ಬ್ಯಾನರ್ಜಿನ ಮಾಡಿರ್ತಾನ ಅಂತಂದು ನೀವು ಏನ್ ಮಾಡ್ತೀರಿ? R.D. ಬ್ಯಾನರ್ಜಿಗೆ ಹಾಕಿ ಬರ್ತೀರಿ. ಅದು ತಪ್ಪು. ಯಾರ? ಸರ್ ಜಾನ್ ಮಾರ್ಷಲ್ ಅವರ ಸ್ನಾನದ ಕೊಳವನ್ನು ಕಂಡಿದ್ದಾರೆ. ಹಂಗಾದ್ರೆ ಈ ಸ್ನಾನದ ಕೊಳ 55 ಅಡಿಯಷ್ಟು ಉದ್ದ, ಎಷ್ಟ? 50 ಅಡಿಯಷ್ಟು ಅಗಲ ಇತ್ತು. 32 ಮೀಟರ್ ಉದ್ದ. ಸ್ನಾನದ ಕೊಳ ಏನಿತ್ತು? 32 ಮೀಟರ್ ಉದ್ದ ಇತ್ತು. ಸ್ನಾನದ ಕೊಳವನ್ನು ಏನಿತ್ತು? ಚೌಕಾಕಾರವಾಗಿತ್ತು. ಸ್ನಾನದ ಕೊಳದಲ್ಲಿ ಮೇಲ್ಭಾಗದಲ್ಲಿ ಏನಿದ್ದು? ಸಣ್ಣ ಸಣ್ಣ ಸ್ನಾನದ ಕೊಳಗಳಿತ್ತು. ಯಾಕಂದ್ರ ಈ ಸಣ್ಣ ಸಣ್ಣ ಸ್ನಾನದ ಕೊಳಗಳ ಮೇಲ್ಭಾಗದಲ್ಲಿ ಕೋಣೆಗಳಿದ್ದು. ಈ ಕೋಣೆಗಳ ಒಳಗ ಅಲ್ಲಿ ಪುರೋಹಿತರು ಏನ್ ಮಾಡ್ತಿದ್ರು? ಜಳಕ ಮಾಡ್ತಿದ್ರು. ಗೊತ್ತಾಯ್ತಲ್ಲ? ಸ್ನಾನದ ಕೊಳದಲ್ಲಿ ಇಗುಡಿ ಮೆಟ್ಟಿಲ ಪಕ್ಕದೊಳಗ ಒಂದು ಸಣ್ಣದಂತ ಕಟ್ಟಿ ಕಟ್ಟ್ಯಾರ. ಆ ಮೆಟ್ಟಿಲ ಪಕ್ಕದೊಳಗೆ ಸಣ್ಣದಂತ ಕಟ್ಟಿ ಕಟ್ಟ್ಯಾರ. ಯಾಕೆ ಸಣ್ಣದಾದಂತ ಕಟ್ಟಿ ಕಟ್ಟ್ಯಾರಪ್ಪ ಅಂದ್ರ ಅಲ್ಲಿ ಸಣ್ಣ ಸಣ್ಣ ಚಿಕ್ಕ ಮಕ್ಕಳು ಏನ್ ಮಾಡ್ತಿದ್ರು? ಅವ್ರು ಮುಳುಗಬಾರ್ದಂಗ ಅಲ್ಲಿ ಕುಂತು ಸ್ನಾನ ಮಾಡಾಕ ಸಹಾಯವಾಗುವಂಗ ಈ ಕಟ್ಟಿ ಸ್ನಾನದ ಕೊಳದ ಪಕ್ಕದಲ್ಲಿ ಕಟ್ಟ್ಯಾರ. ಈ ಸ್ನಾನದ ಕೊಳದಲ್ಲಿ ಇಲ್ಲಿ ಒಂದು ಏನ್ ಮಾಡಿದ್ರು? ಇಲ್ಲೊಂದು ನೀರು ಹೋಗುವಂತ ಪೈಪನ್ನು ಅಳವಡಿಕೆ ಮಾಡಿ. ಯಾರ? ಸಿಂಧೂ ನಾಗರಿಕತೆ ಜನರ. ಇಲ್ಲಿ ಪಕ್ಕದಲ್ಲಿ ಒಂದು ಬಾವಿ ಇತ್ತು. ಈ ಸ್ನಾನದ ಕೊಳದ ಪಕ್ಕದಲ್ಲಿ ಒಂದು ಬಾವಿ ಇತ್ತು. ಈ ಪೈಪಿನ ಮುಖಾಂತರ ಕಲುಷಿತವಾದ ನೀರು ಹೊರಗೆ ಹೋಗ್ತಿತ್ತು. ಶುದ್ಧವಾದ ನೀರು ಇಲ್ಲಿಂದ ಫಿಲ್ ಆಗ್ತಿತ್ತು. ಗೊತ್ತಾಯ್ತಲ್ವಾ? ಈ ರೀತಿಯಾದಂತಹ ಉತ್ಕೃಷ್ಟ ಜೀವನ ಯಾರು ಮಾಡ್ತಾರ? ಮೊಹೆಂಜೋದಾರೋದಲ್ಲಿ ಅಥವಾ ಮೊಹೆಂಜೋದಾರೋದೊಳಗ ಸಿಂಧೂ ನಾಗರಿಕತೆ ಜನರು ಉತ್ಕೃಷ್ಟವಾದಂತಹ ಜೀವನ ಮಾಡ್ತಾರೆ. ಗೊತ್ತಾಯ್ತಲ್ವಾ? ಈ ರೀತಿಯಾದಂತಹ ಸಿಂಧೂ ನಾಗರಿಕತೆ ಜನರು ಏನ್ ಮಾಡ್ತಾರ? ಅವರ ಸಿಂಧೂ ನಾಗರಿಕತೆಯ ನಗರ ಯೋಜನೆ ಯಾವ ತರ ಇತ್ತು, ಅವರ ರಸ್ತೆಗಳು ಯಾವ ತರ ಇತ್ತು, ಅವಳ ಹೊರಚರಂಡಿ ವ್ಯವಸ್ಥೆ ಯಾವ ತರ ಇತ್ತು, ಅವರ ಸ್ನಾನದ ಗೃಹ ಯಾವ ತರ ಇತ್ತು, ಈ ರೀತಿ ಎಲ್ಲ ವಿಷಯವನ್ನು ಸಂಕ್ಷಿಪ್ತವಾದ ರೀತಿಯಲ್ಲಿ ನಿಮಗೆ ನಾ ಹೇಳಕ್ ಬಯಸಿನಿ. ಇದ್ರಾಗ ಏನಾರ ತಪ್ಪಾದ್ರೆ ಏನ್ ಮಾಡ್ರಿ ನೀವು ಕ್ಷಮಿಸ್ರಿ. ಯಾಕಂದ್ರೆ ಎಲ್ಲ ವಿಷಯನ ಇದ್ರಾಗ ಕವರ್ ಮಾಡಕ್ಕಾಗಿಲ್ಲ, ಒಂದೇ ಕ್ಲಾಸ್ ಸಾಕಾಗಂಗಿಲ್ಲ. ನಿಮ್ ಸಿಂಧೂ ನಾಗರಿಕತೆ ಒಳಗ ಈ ಲಕ್ಷಣಗಳು ಏನ್ ಬರ್ತಾವ? ಅಲ್ಲಿ ನಗರ ಯೋಜನೆ ಒಳಗ ರಸ್ತೆಗಳ, ಚರಂಡಿಗಳ, ಉಗ್ರಾಣಗಳ ಮತ್ತು ಸ್ನಾನದ ಗೃಹಗಳ ಮುಗಿದ ನಂತರ ಮೊದಲ ಅವರ ಸಾಮಾಜಿಕ ಜೀವನ. ಯಾವ ಜೀವನ? ಸಾಮಾಜಿಕ ಜೀವನ. ಈ ಸಿಂಧೂ ನಾಗರಿಕತೆ ಜನರ ಸಾಮಾಜಿಕ ಜೀವನ ಯಾವ ತರ ಇತ್ತು?
ಇಲ್ಲಿ ನೀವು ಅವರ ನಗರ ಯೋಜನೆ ನೋಡ್ಕೊಂಡ್ರೆ ಅವ್ರ ಸಾಮಾಜಿಕ ಜೀವನ ಯಾವ ತರ ಇತ್ತು ಅಂತ ಗೊತ್ತಾಗ್ತೈತಿ. ಹೆಂಗ ರಸ್ತೆಗಳ ಪಕ್ಕದಲ್ಲಿ ಮನೆ ಇರ್ತಿದ್ರು, ಹೆಂಗ ಒಂದಕ್ಕೊಂದು ಮನೆಗಳು. ಅಲ್ಲಿ ಪುರೋಹಿತರು ಒಂದೇ ತರ ವಾಸಿಸ್ತಿದ್ರು, ಶ್ರೀಮಂತರು ಒಂದೇ ತರ ವಾಸಿಸ್ತಿದ್ರು, ಕೂಲಿ ಕಾರ್ಮಿಕರು ಒಂದೇ ತರ, ಕಮ್ಮಾರರು ಒಂದೇ ತರ, ಚಮ್ಮಾರರು ಒಂದೇ ತರ, ಅವ ಕಂಚಿನ ಮಡಿಕೆಗಳನ್ನ ಮಾಡೋರು ಒಂದೇ ತರ. ಅಂದ್ರ ಈ ಸಾಮಾಜಿಕ ಜೀವನ ಹೆಂಗಿತ್ತಂದ್ರ ಶ್ರೀಮಂತರು ಮತ್ತು ಬಡವರು ಒಂದೇ ತರನಾಗಿ ಬದುಕ್ತಿದ್ರು. ಅಲ್ಲಿ ಯಾವುದೇ ಭೇದ ಭಾವ ಇರಲಿಲ್ಲ. ಎಲ್ಲಿ? ಸಿಂಧೂ ನಾಗರಿಕತೆಯ ಜನರು. ಗೊತ್ತಾಯ್ತಲ್ವಾ? ಹಂಗಾದ್ರೆ ಸಾಮಾಜಿಕ ಜೀವನ ಇತ್ತು. ಸ್ತ್ರೀಯರು ಏನಾಗಿದ್ರು? ಸಿಂಧೂ ನಾಗರಿಕತೆಯ ಜನ ಸ್ತ್ರೀಯರು ಶೃಂಗಾರ ಪ್ರಿಯರಾಗಿದ್ರು. ಯಾರು? ಸ್ತ್ರೀಯರು ಶೃಂಗಾರ ಪ್ರಿಯರಾಗಿದ್ರು. ಸೌಂದರ್ಯ ವರ್ಧಕಗಳನ್ನ ಬಳಸ್ತಿದ್ರು. ಕಣ್ಣಿಗೆ ಕಾಡಿಗೆ ಹಚ್ಕೋತಿದ್ರು, ತುಟಿಗೆ ಲಿಪ್ಸ್ಟಿಕ್ ಹಚ್ಕೋತಿದ್ರು. ಗೊತ್ತಾಯ್ತಲ್ವಾ? ಸರ್, ನೀವು ತುಟಿಗೆ ಲಿಪ್ಸ್ಟಿಕ್ ಅಥವಾ ಕಣ್ಣಿಗೆ ಕಾಡಿಗೆ ಹೆಂಗ್ ಹೇಳ್ತೀರಿ? ಹಂಗ ಹೇಳ್ತೀರಿ ಅಂದ್ರೆ ಅಲ್ಲಿ ಉತ್ಖನನ ಮಾಡಿದ ಸಂದರ್ಭದೊಳಗ ಕಟ್ಟಿಗೆಯ ಬಾಚಣಿಕೆ ಸಿಕ್ಕಾವ, ಈ ಕಾಡಿಗೆ ಡಬ್ಬಿ ಸಿಕ್ಕಾವ. ಇದ್ರ ಮುಖಾಂತರ ನಾವೇನು ಹೇಳ್ತೀವಿ? ಸ್ತ್ರೀಯರು ಏನು ಮಾಡ್ತಿದ್ರು? ಉನ್ನತ ಜೀವನ ನಡೆಸ್ತಿದ್ರು, ಸೌಂದರ್ಯ ಪ್ರಿಯರಾಗಿದ್ರು, ಶೃಂಗಾರ ಮುಂತಾದ ವಸ್ತುಗಳನ್ನು ಬಳಸ್ಕೊತಿದ್ರು, ಕಟ್ಟಿಗೆಯ ಬಾಚಣಿಕೆದಿಂದ ಹಿಡ್ಕೋತಿದ್ರು, ಕಣ್ಣಿಗೆ ಕಾಡಿಗೆ ಹಚ್ಕೋತಿದ್ರು, ತುಟಿಗೆ ಲಿಪ್ಸ್ಟಿಕ್ ಬಳಸ್ತಿದ್ರು. ಹಂಗಾರ ಪುರುಷರು ಏನ್ ಮಾಡ್ತಿದ್ರಪ್ಪ ಅಂದ್ರ ಸಾಮಾಜಿಕ ಜೀವನ ಅಂತ ಬಂದ್ರ ಈ ಪುರುಷರು ಹೆಂಗಪ್ಪ ಆಗಿದ್ರು ಅಂದ್ರ ಗಡ್ಡವನ್ನು ಬಿಡ್ತಿದ್ರು. ಪುರುಷರ ಗಡ್ಡ ಬಿಡಿಸ್ತಿದ್ರು, ಮೀಸೆ ಏನ್ ಮಾಡ್ತಿದ್ರು? ಕ್ಷೌರ ಮಾಡ್ಕೊತಿದ್ರು. ತಮ್ಮ ಕೂದಲನ್ನು ಹಿಂದಕ್ಕೆ ಬಾಚ್ಕೊಂಡ ಮ್ಯಾಲ ತುರ್ಬಾ ಕಟ್ಕೊತಿದ್ರು. ಯಾರ? ಪುರುಷರು. ಈ ರೀತಿಯಾದಂತಹ ಸಾಮಾಜಿಕ ಜೀವನ ಇತ್ತು. ಉನ್ನತವಾದಂತಹ ಸಾಮಾಜಿಕ ಜೀವನ ನಡೆಸ್ತಿದ್ರು. ಯಾರ? ಸಿಂಧೂ ನಾಗರಿಕತೆಯ ಜನರು. ಹಂಗಾದ್ರೆ ಇವರು ಧಾರ್ಮಿಕ ಜೀವನ, ಸಿಂಧೂ ನಾಗರಿಕತೆಯ ಧಾರ್ಮಿಕ ಜೀವನ ನಮ್ಗೆ ಅಷ್ಟೊಂದು ಗೊತ್ತಾಗಂಗಿಲ್ಲ. ಯಾಕ? ಇಲ್ಲಿ ಸಿಕ್ಕಂತ ಅವಶೇಷಗಳನ್ನ ನೋಡಿದ್ವಪ್ಪ ಅಂದ್ರೆ ನಾವು ಇಲ್ಲಿ ಯಾವುದೇ ರೀತಿಯ ಧಾರ್ಮಿಕಕ್ಕೆ ಹೊಂದ್ಕೊಳ್ಳುವಂತ ಅವಶೇಷಗಳು ಸಿಕ್ಕಿಲ್ಲ. ಅದರ ಅಲ್ಪ ಸ್ವಲ್ಪವಾದ ಹೇಳ್ಬೋದು ನಾವು. ಸಿಂಧೂ ನಾಗರಿಕತೆಯ ಜನರು ಮಾತೃ ದೇವತೆಯನ್ನು ಪೂಜೆ ಮಾಡ್ತಿದ್ರು ಸ್ತ್ರೀ ರೂಪದೊಳಗೆ. ಸಿಂಧೂ ನಾಗರಿಕತೆಯ ಜನರು ಮಾತೃ ದೇವತೆಯನ್ನು ಮಾಡ್ತಿದ್ರು, ಪೂಜೆ ಮಾಡ್ತಿದ್ರು. ಮಾತೃ ದೇವತೆ. ಇದೇ ಸಿಂಧೂ ನಾಗರಿಕತೆಯ ಜನರು ಪಶುಪತಿ ಅಂದ್ರೆ ಯಾರ? ಶಿವನನ್ನು ಸಹ ಪೂಜೆ ಮಾಡ್ತಿದ್ರು. ಸಿಂಧೂ ನಾಗರಿಕತೆ ಒಂದು ಮಾತೃ ದೇವತೆಯನ್ನು ಪೂಜೆ ಮಾಡ್ತಿದ್ರು, ಪಶುಪತಿ ಶಿವನನ್ನು ಪೂಜೆ ಮಾಡ್ತಿದ್ರು. ಈ ರೀತಿಯಾದಂತಹ ಉತ್ಕೃಷ್ಟವಾದಂತಹ ಜೀವನ ಯಾರು ನಡೆಸ್ತಿದ್ರಪ್ಪ ಅಂದ್ರೆ ಸಿಂಧೂ ನಾಗರಿಕತೆಯ ಜನರು ನಡೆಸ್ತಿದ್ರು. ಈ ತರಗತಿ ಒಳಗೆ ನಾವು ಏನ್ ಮಾಡಿವಿ? ಸಿಂಧೂ ನಾಗರಿಕತೆಯ ಸ್ಥಾಪನೆ ಹಿನ್ನೆಲೆ, ಸಿಂಧೂ ನಾಗರಿಕತೆ ಯಾವ ತರ ಬೆಳ್ಕೊಂತ ಬಂತು, ಅದ್ರದ್ದು ಯಾವ ತರ ಉತ್ಖನನ ಆಯ್ತು, ಈ ರೀತಿಯಾಗಿ ನೋಡ್ಕೊಂತ ಬಂದಿವಿ. ಅದರ ಲಕ್ಷಣಗಳೇನ? ನಗರ ಯೋಜನೆ, ರಸ್ತೆಗಳ, ಚರಂಡಿ ವ್ಯವಸ್ಥೆಗಳು, ಉಗ್ರಾಣಗಳ, ಆಮೇಲೆ ಅದರದ ಸ್ನಾನದ ಕೊಳ, ಆಮೇಲೆ ಸ್ತ್ರೀಯರ, ಆಮೇಲೆ ಸಾಮಾಜಿಕ ಜೀವನ ಹೆಂಗಿತ್ತು ಅವ್ರದ, ಆಮೇಲೆ ಸ್ತ್ರೀಯರು ಹೆಂಗಿದ್ರು, ಪುರುಷರು ಯಾವ ತರ ಇದ್ರು. ಇಲ್ಲಿ ಸ್ತ್ರೀ ಪುರುಷರು ಹತ್ತಿ ಬಟ್ಟೆಯನ್ನು ಬಳಸ್ತಿದ್ರು. ಸಿಂಧೂ ನಾಗರಿಕತೆಯ ಜನರು ಹತ್ತಿಯ ಬಟ್ಟೆಯನ್ನು ಬಳಸ್ತಿದ್ರು. ಅಲ್ಲಿ ಸಿಂಧೂ ನಾಗರಿಕತೆ ಹತ್ತಿ ಬಟ್ಟೆಯನ್ನು ಬಳಸ್ತಿದ್ರನ್ನಕ ಒಂದು ಹತ್ತಿ ಬಟ್ಟೆಯ ಚೂರು ಅಷ್ಟೇ ಸಿಕ್ಕ, ಮತ್ತೇನು ಬೇರೆ ಏನು ಸಿಕ್ಕಿಲ್ಲ. ಈ ರೀತಿಯಾದಂತಹ ಉತ್ಕೃಷ್ಟ ಜೀವನವನ್ನು ನಡೆಸ್ಕೊಂಡು ಬರ್ತಾರ. ನಮ್ಗೆ ಎಲ್ಲೋ ಹಳೆಸಲಾಗದ ಮಾನವ ನಾಗರಿಕತೆಯ ಹೊತ್ತಿಲ್ಲ ಅಂತ ತಿಳ್ಕೊಂಡ ನಮ್ಮ ಭಾರತ ದೇಶದೊಳಗೆ ಇಂಥ ದೊಡ್ಡ ನಾಗರಿಕತೆ ಸಿಗ್ತದ. ಅದರಿಂದ ನಮ್ಮ ಇತಿಹಾಸ 3000 ವರ್ಷಗಳ ಹಿಂದೆ ಹೋಗೋದಕ್ಕೆ ಇಷ್ಟಪಡ್ಬೇಕು. ಗೊತ್ತಾಯ್ತಲ್ವಾ? ಈ ರೀತಿ ಸಿಂಧೂ ನಾಗರಿಕತೆ ಬರ್ತದೆ. ಮುಂದಿನ ತರಗತಿ ಒಳಗೆ ನಾವು ಏನ್ ಮಾಡೋಣಪ್ಪ ಅಂದ್ರೆ ಈ ಸಿಂಧೂ ನಾಗರಿಕತೆಯ ಸಂಬಂಧಪಟ್ಟಂಗ ಕೆಲವೊಂದಿಷ್ಟು ಸ್ಥಳಗಳದಾವ. ಯಾವ್ದ? ಹರಪ್ಪ, ಮೊಹೆಂಜೋದಾರೋ, ಲೋತಾಲ, ಕಾಲಿಬಂಗಾನ, ದೋಲ್ವೇರ, ಸೂಕ್ತ ಜನರ, ರೂಪಾರ, ಈ ಮುಂತಾದ ಸ್ಥಳಗಳನ್ನ ಯಾರು ಉತ್ಖನನ ಮಾಡ್ತಾರ, ಅವು ಎಲ್ಲಿ ಕಂಡು ಬರ್ತಾವ, ಅವು ನಿಮ್ಮ ಪರೀಕ್ಷೆಗೆ ಬಹಳ ಉಪಯುಕ್ತ. ಅದರಿಂದ ಅವು ಎಲ್ಲೆಲ್ಲಿ ಸಿಗ್ತಾವ ಅನ್ನೋದು ಮುಂದಿನ ತರಗತಿ ಒಳಗೆ ನೋಡೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಒಂದು ವೇಳೆ ನಮ್ಮ ಈ ವಿಡಿಯೋ ಲೈಕ್ ಆಯ್ತು ಅಂದ್ರೆ ನಿಮಗೆ ನೋಡ್ರಿ ಎಲ್ಲೋ ಒಂದಿಷ್ಟು ಸಮಯ ಹರಣ ಮಾಡ್ತಿರ್ತೀರಿ. ಇಲ್ಲಿ ನೀರು ಹಾಸೋತ್ನಾಗ ಅಥವಾ ಎಲ್ಲಿ ನೀವು ಅಡ್ಡಾಡೋದ್ನಾಗ ಏನು ಮಾಡ್ತೀರಿ? ಈ ವಿಡಿಯೋನ ಸ್ವಲ್ಪ ಇಯರ್ಫೋನ್ ಅದು ಹಾಕೊಂಡ ಹೆಡ್ಫೋನ್ ಹಾಕೊಂಡು ಏನು ಮಾಡ್ರಿ? ಕೇಳ್ಕೊಂತ ಹೋಗ್ರಿ. ಕಲಿಕೆ ಅನ್ನೋದ ಬರೀ ಓದೋದ್ರಿಂದ ಆಗೋದಿಲ್ಲ. ಕಲಿಕೆ ಅನ್ನೋದ ನಾವು ನೋಡೋದ್ರಿಂದ ಕಲಿಕೆ ಆಗ್ತದೆ, ಕೇಳಿಸ್ಕೊಳ್ಳೋದ್ರಿಂದ ಕಲಿಕೆ ಆಗ್ತದೆ, ಒಬ್ಬರೊಬ್ಬರ ಸಂಭಾಷಣೆ ಅಥವಾ ಚರ್ಚೆ ಮಾಡೋದ್ರ ಮುಖಾಂತರ ಕಲಿಕೆ ಆಗ್ತದೆ. ಅದಕ್ಕಾಗಿ ಏನು ಮಾಡ್ರಿ? ಹಾಡಿ ರಾಗ ಬಂತು, ಉಗುಳಿ ರೋಗ ಬಂತು. ಸ್ವಲ್ಪ ಕೇಳಿಸ್ಕೋದ್ರಿಂದ ನಿಮ್ಗೆ ನೆನಪು ಉಳಿತೈತಿ ಅಂತ ನಾನು ಭಾವಿಸ್ಕೊಳ್ತೀನಿ. ನಮ್ಮ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನೀವೇನು ಮಾಡ್ರಿ? ಲೈಕ್ ಮಾಡ್ರಿ, ನೋಡ್ರಿ, ಮತ್ತೊಬ್ಬರಿಗೆ ಶೇರ್ ಮಾಡ್ರಿ. ಧನ್ಯವಾದ.